ಅಪ್ಪ ಏನು ಮಾಡ್ತಿದ್ದೀರಾ ನೀವು? ಚಿಕ್ಕಮ್ಮನಿಗೆ ಸುಮ್ಮನೆ ತೊಂದರೆ ಯಾಕೆ? ಈ ಕಂಪ್ನಿನ ನಾವೇ ನೋಡ್ಕೋತೀವಿ. ನೀವು ಇದುವರೆಗೂ ನೋಡ್ಕೊಂಡಿದ್ದು ಸಾಕು. ಇನ್ನು ಮುಂದೆ ಶಾರ್ವರಿ ಏನು ಹೇಳ್ತಾಳೋ ಹಾಗೆ ಕೇಳ್ಕೊಂಡಿರಿ, ಅಷ್ಟೇ ಸಾಕು. ನಿನ್ನೆ ಅವಳಿಗೆ ಆದ ಅವಮಾನ ಇನ್ಯಾವತ್ತೂ ಆಗಬಾರ್ದು. ಇಷ್ಟು ವರ್ಷ ಮನೆಗೋಸ್ಕರ ಆಫೀಸ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ. ಆ ಕಷ್ಟಕ್ಕೆ ಅವಳಿಗೆ ಸನ್ಮಾನ ಆಗಬೇಕಿತ್ತೆ ಹೊರತು ಅವಮಾನ ಆಗಬಾರ್ದಿತ್ತು. ನಿಮ್ಮಿಂದ ಅವಳು ಎಲ್ಲರ ಮುಂದೆ ತಲೆ ತಗ್ಸೋಕಾಯ್ತು. ಪರವಾಗಿಲ್ಲ ಬಿಡಿ ಬಾಬಾ, ಅವರಿನ್ನೂ ಚಿಕ್ಕವರು, ಹೋಗ್ತಾ ಹೋಗ್ತಾ ಕಲ್ತ್ಕೋತಾರೆ. ಮಾಧವ್ ಅವರೇ, ನೀವು ಒಂದ್ಸಲ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ತುಳಸಿಯವರೇ, ನಾನು ತುಂಬ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ನೀವು ನನ್ನ ಪರವಾಗಿರ್ತೀರಾ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ನೋಡಿದ್ರ ಏನಾಯ್ತು ಅಂತ? ನಿಮ್ಮ ಬೇಜವಾಬ್ದಾರಿ ತಂದಿಂದ ನೀವಿವತ್ತು ನಿಮ್ಮ ಅಧಿಕಾರನ ಕಳ್ಕೊಂಡ್ರಿ. ಮಾಧವ್ ಅವ್ರು ಕೊಟ್ಟಿರೋ ಶಿಕ್ಷೆ ಸರಿಯಾಗೇ ಇದೆ. ಇನ್ನು ಮುಂದೇನಾದರೂ ಶಾರ್ವರಿ ಹತ್ರ ಕೆಲಸ ಮಾಡಿ ಶ್ರದ್ಧೆ ನಿಷ್ಠೆ ಅನ್ನೋದು ಏನು ಅನ್ನೋದನ್ನ ಸರಿಯಾಗಿ ಕಲ್ತ್ಕೊಳ್ಳಿ. ನನ್ನ ಹತ್ರ ಕಲಿಯೋಕ್ಕೇನಿದೆ? ಮಕ್ಳಿಗೆಲ್ಲ ಗೊತ್ತಿದೆ. ಜೊತೆಗೆ ನನ್ನ ಮಕ್ಕಳು ಬುದ್ಧಿವಂತರು. ಆದರೆ ಈ ವಯಸ್ಸಲ್ಲಿ ಇಷ್ಟೊಂದು ಜವಾಬ್ದಾರಿಗಳು ಅವ್ರಿಗೆ ಕಷ್ಟ ಅನಿಸ್ತಾ ಇದೆ ಅಷ್ಟೇ. ನೋಡಿದ್ರ ಮಾಧವ್ ಅವರೇ, ಶಾರ್ವರಿನೇ ಮಕ್ಕಳು ಬುದ್ಧಿವಂತರು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಯೋಚನೆ ಮಾಡಿ. ಸರಿ ತುಳಸಿಯವರೇ, ನಾನು ಇವರಿಗೆ ಇನ್ನೊಂದು ಅವಕಾಶ ಕೊಡ್ತೀನಿ. ನಾನು ಕೊಡೋ ಇನ್ನೊಂದು ಅವಕಾಶ ಏನಂದರೆ, ಈಗ ಇವರು ಶಾರ್ವರಿ ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ಶಾರ್ವರಿ ಹತ್ರ ಸೈ ಅನ್ನಿಸ್ಕೊಂಡ್ರೆ ಮತ್ತೆ ಈ ಅಥಾರಿಟಿನ ಅವ್ರಿಗೆ ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲ ಅಧಿಕಾರ ಶಾರ್ವರಿದೆ. ಶಾರ್ವರಿ, ತಪ್ಪಾಯ್ತು ತಾತ. ಇಷ್ಟೆಲ್ಲ ಆಗುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಶಾರ್ವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೀಗೆಲ್ಲ ಮಾಡಿದ್ವಿ. ಆದರೆ ನೋಡು ಸಂಧ್ಯಾ, ನೀನು ಈಗಾಗಲೇ ತುಂಬ ಬದಲಾಗಿದ್ದೀಯ. ಈ ಮನೆಯವರ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೋತಾ ಇದ್ದೀಯ. ಮನೆಯವ್ರಿಗೋಸ್ಕರ ದುಡಿತಾ ಇದ್ದೀಯ. ಇಂಥ ಸಮಯದಲ್ಲಿ ಈ ಹುಡುಗಾಟಿಕೆ ಎಲ್ಲ ಬೇಕಮ್ಮ ನಿನಗೆ? ಈಗಾಗಲೇ ಈ ಮನೆಯಲ್ಲಿ ಒಂದು ಜೀವ ಹೋಗಿದೆ. ಆ ಶಾರ್ವರಿ ಜೊತೆನಲ್ಲಿ ಹುಡುಗಾಟ ಆಡೋದು ಅಷ್ಟು ಸುಲಭ ಅಲ್ಲಮ್ಮ. ನೀವು ಹೀಗೆಲ್ಲ ಆಡೋದಕ್ಕೆ ಹೋಗಿ ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಮುದಿ ಜೀವ ನೆಮ್ಮದಿಯಾಗಿ ಇರೋದಿಲ್ಲ ಸಂಧ್ಯಾ. ದತ್ತ ಮಹಾಪ್ರಭುಗಳೇ, ನೀವು ಈ ರೀತಿ ನೊಂದುಕೊಂಡು ಮಾತಾಡೋದನ್ನ ನೋಡ್ತಾ ಇದ್ರೆ ನನಗೆ ತುಂಬ ಸಂಕಟ ಆಗುತ್ತೆ. ನೀವು ಯಾವತ್ತೂ ಹೀಗಿರಬಾರ್ದು. ಅದೇ ದರ್ಪ ಇರಬೇಕು ನಿಮ್ಮ ಹತ್ರ. ನಮ್ಮನ್ನ ಬೈತಾ ಇರಬೇಕು, ನಮಗೆ ಹೊಡಿತಾ ಇರಬೇಕು, ನಮ್ಮ ಕಾಲು ಎಳಿತಾ ಇರಬೇಕು. ದತ್ತ ಮಹಾಪ್ರಭುಗಳೇ, ಇನ್ನು ಮುಂದೆ ನಿಮ್ಮನ್ನ ಕೇಳದೆ, ನಿಮಗೆ ಹೇಳದೆ ನಾವು ಯಾವ ಕೆಲಸನೂ ಮಾಡಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ. ಹೌದು ತಾತ, ನಮ್ಮ ಉದ್ದೇಶ ಸರಿಯಾಗೇ ಇತ್ತು. ಆದರೆ ನಾವು ಮಾಡಿದ ಕೆಲಸ ತಪ್ಪಾಗೋಯ್ತು. ಇನ್ಮುಂದೆ ಹೀಗೆಲ್ಲ ಮಾಡಲ್ಲ ತಾತ. ತುಂಬ ಎಚ್ಚರಿಕೆಯಿಂದ ಇರ್ತೀವಿ. ನೋಡು, ಈಗಾಗಲೇ ಈ ಮನೆಗೆ ಎಂಥೆಂಥ ಕಷ್ಟಗಳೆಲ್ಲ ಎದುರಾಗ್ತಿದೆ ಅನ್ನೋದು ನಿನಗೂ ಗೊತ್ತಿದೆ. ನಿಮ್ಮಣ್ಣ ವಿನಾಕಾರಣ ಜೈಲಿಗೆ ಹೋಗಿ ಬಂದ. ಆ ಕೊರಗಿನಲ್ಲೇ ಇವತ್ತಿಗೂ ಸಿರಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ. ಕಾಯಿದ ಮೇಲೆ ಬರೇ ಎಳೆದ್ರು ಅನ್ನೋ ಹಾಗೆ ಒಂದಲ್ಲ ಒಂದು ಆಗ್ತಾನೇ ಇದೆ. ನಮಗೆ ನ್ಯಾಯ ಸಿಗಬೇಕು ಅಂತ ಅನ್ನೋದೇನೋ ನಿಜ. ಆದರೆ ನಮ್ಮ ಹೋರಾಟದಲ್ಲಿ ನಮ್ಮ ಮನೆಯವರು ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅಲ್ವಾ? ನಾನು ಅಷ್ಟೇ ಕಂಡ್ರೋ ಕೇಳ್ಕೊಳ್ಳೋದು ನಿಮ್ಮನ್ನು.
ನಿನಗೆ ಅಧಿಕಾರ ಸಿಕ್ಕಿದೆ ಅಷ್ಟೇ. ಆ ಅಧಿಕಾರ ಉಪಯೋಗಿಸ್ಕೊಂಡು ನೀನು ಏನೂ ಮಾಡೋದಕ್ಕಾಗೋದಿಲ್ಲ. ನೀನೇನಾದರೂ ಮಾಡೋದಕ್ಕೆ ನಾನು ಅವಕಾಶನೂ ಕೊಡೋದು. ನನ್ನ ಹೆಜ್ಜೆಗಳು